ನಮಸ್ಕಾರ, ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ಸಿನಿಮಾ ಹುಚ್ಚಿಗಾಗಿ ಸ್ಮಗ್ಲಿಂಗ್ಗೆ ಬಿದ್ದಿದ್ರ ರನ್ಯಾ ರಾವ್ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಬಿಗ್ ಬಜೆಟ್ ಸಿನಿಮಾ ಹೂಡಿಕೆ ಆಸೆ ತೋರಿಸಿರುವಂತಹ ಸ್ಮಗ್ಲಿಂಗ್ ಸಿಂಡಿಕೇಟ್, ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ರನ್ಯಾ ರಾವ್ ಒಪ್ಪಿಕೊಂಡಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಕೂಡ ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ನೋಡಿ, ದೊಡ್ಡ ಬಿಗ್ ಬಜೆಟ್ ಸಿನಿಮಾ ಮಾಡುವಂತ ಆಸೆಯನ್ನ ಈ ಸ್ಮಗ್ಲಿಂಗ್ ಗ್ಯಾಂಗ್ ಏನಿದೆ, ಸಿಂಡಿಕೇಟ್ ಏನಿದೆ, ಇವರಿಗೆ ಒಂದು ಪ್ರಚೋದನೆ ಅಂತ ಹೇಳಬಹುದು. ಆತರ ಮಾಡಿರುವಂತದ್ದು. ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ಇಳಿದು ಬಿಟ್ರ ರನ್ಯಾ ರಾವ್ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸೊ ಒಂದ್ ಕಡೆಯಲ್ಲಿ ಈ ಬಗ್ಗೆಯೂ ಕೂಡ ತೀವ್ರ ತನಿಖೆಯನ್ನ ಡಿಆರ್ಐ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಆಸೆ ಇರಬೇಕು, ಆದರೆ ಅತಿ ಆಸೆ ಮನುಷ್ಯನನ್ನೇ ಈ ತರ ತಂದು ನಿಲ್ಲಿಸುತ್ತೆ ಅನ್ನೋಕೆ ಉತ್ತಮವಾದ ಉದಾಹರಣೆ ಅಂತ ಹೇಳಿದ್ರೆ ನಟಿ ರನ್ಯಾ ರಾವ್ ಅಂತಾನೆ ಹೇಳ್ಬೋದು. ರನ್ಯಾ ರಾವ್ ಬಳಿ ಇತ್ತು ರೆಸಿಡೆಂಟ್ ವೀಸಾ. ಯುಎಇ ರೆಸಿಡೆಂಟ್ ವೀಸಾ ಹೊಂದಿದ ರನ್ಯಾ ದುಬೈನಲ್ಲಿ ನಿರ್ದಿಷ್ಟ ಸಮಯದ ವಾಸಕ್ಕೆ ನೀಡುವಂತಹ ವೀಸಾ ಇದು. ಲಕ್ಷ ಲಕ್ಷ ಕೊಟ್ಟು ವೀಸಾವನ್ನ ಪಡೆದಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ವೀಸಾ ಬಗ್ಗೆಯೂ ಕೂಡ ತನಿಖಾಧಿಕಾರಿಗಳಿಂದ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ರನ್ಯಾ ವಿಚಾರದಲ್ಲಿ ಬಗ್ಗದಷ್ಟು ಕೂಡ ಒಂದೊಂದೇ ವಿಚಾರಗಳು ಬಯಲಾಗ್ತಾನೆ ಹೋಗ್ತಾ ಇದೆ. ಯುಎಸ್ಎ ರೆಸಿಡೆಂಟ್ ವೀಸಾ ಕೂಡ ಹೊಂದಿದ್ದಾರೆ ರನ್ಯಾ ರಾವ್ ಅಂತ ಗೊತ್ತಾಗ್ತಾ ಇದೆ. ದುಬೈನಲ್ಲಿ ನಿರ್ದಿಷ್ಟ ಸಮಯದ ವಾಸಕ್ಕೆ ನೀಡುವಂತಹ ವೀಸಾ ಇದು. ಲಕ್ಷ ಲಕ್ಷ ಕೊಟ್ಟು ವೀಸಾವನ್ನ ಪಡೆದಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಸಿಬಿಐ ಕೂಡ ಎಂಟ್ರಿ ಕೊಟ್ಟಿದೆ, ಇನ್ನೊಂದ್ ಕಡೆ ಸಿಐಡಿ ಕೂಡ ಈಗ ಎಂಟ್ರಿ ಕೊಟ್ಟಿದೆ. ತನಿಖೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಅಂಶಗಳು ಕೂಡ ಈಗ ಬಯಲಿಗೆ ಬರ್ತಾ ಇರುವಂತದ್ದು. ರನ್ಯಾ ರಾವ್ ಬಳಿ ರೆಸಿಡೆಂಟ್ ವೀಸಾ ಕೂಡ ಇದೆ ಅಂತ ಈಗ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಈಗ ಚುರುಕುಗೊಂಡಿದೆ. ಮತ್ತು 3 ತನಿಖಾ ತಂಡದಿಂದ ಮುಂದುವರೆದ ತನಿಖೆ ಇದು. ಡಿಆರ್ಐ, ಸಿಬಿಐ ಹಾಗೆ ಸಿಐಡಿ ಅಧಿಕಾರಿಗಳಿಂದ ಮುಂದುವರೆದ ತನಿಖೆ. ಡಿಆರ್ಐ ಅಧಿಕಾರಿಗಳಿಂದ ತರುಣ್ ತೀವ್ರ ವಿಚಾರಣೆ ಒಂದ್ ಕಡೆ ಆದ್ರೆ, ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ತರುಣ್. ಈ ತರುಣ್ ಮೂಲಕವೇ ನಟಿ ರನ್ಯಾ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ನೋಡಿ, ಈಗ 3 ತನಿಖಾ ಸಂಸ್ಥೆಗಳು ಈಗ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಡಿಆರ್ಐ, ಸಿಬಿಐ ಹಾಗೆ ಈಗ ಸಿಐಡಿ ಕೂಡ ಇದೇ ವಿಚಾರಕ್ಕೆ ತನಿಖೆಯನ್ನ ನಡೆಸ್ತಾ ಇದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಈಗ ಮತ್ತಷ್ಟು ಚುರುಕುಗೊಳ್ತಾ ಇದೆ, ಬಗದಷ್ಟು ಬಯಲಾಗ್ತಾ ಇದೆ. ಒಂದೊಂದೇ ಪ್ರಕರಣಗಳು ಇದರಲ್ಲಿ. ಒಟ್ಟು 3 ತನಿಖಾ ತಂಡಗಳು ಈಗಾಗಲೇ ತನಿಖೆಯನ್ನ ಮುಂದುವರೆಸಿವೆ. ಡಿಆರ್ಐ, ಸಿಬಿಐ ಹಾಗೆ ಸಿಐಡಿ ಅಧಿಕಾರಿಗಳಿಂದ ಮುಂದುವರೆದ ತನಿಖೆ ಇದು. ಆದರೆ ಈ ಡಿಆರ್ಐ ಅಧಿಕಾರಿಗಳಿಂದ ತರುಣ್ ತೀವ್ರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಈ ಪ್ರಕರಣ ಈಗ ಸದ್ಯ ಎಲ್ಲಿವರೆಗೆ ಬಂತು ಅಂತ ಡೀಟೇಲ್ಸ್ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ನವರು. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಬಿಗ್ ಬಜೆಟ್ ಸಿನಿಮಾ ಮಾಡುವಂತ ಆಸೆಯಿಂದ ಕೆಲವೊಂದ್ ಕಡೆ ಸ್ಮಗ್ಲಿಂಗ್ ಸಿಂಡಿಕೇಟ್ ಇದಕ್ಕೆಲ್ಲ ಒಂಥರ ಪ್ರಚೋದನೆ ಕೊಡ್ತಾ ಎನ್ನುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆಸೆಯನ್ನ ತೋರಿಸ್ತಾ ಹಾಗಾದ್ರೆ ರನ್ಯಾ ರಾವ್ಗೆ ಎನ್ನುವಂತ ಒಂದು ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಡಿಆರ್ಐ ಹಾಗೆ ಸಿಬಿಐ ಹಾಗೆ ಸಿಐಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ವಿಚಾರಣೆ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿಗಳು ಕೂಡ ಹೊರಬರ್ತಾ ಇರುವಂತದ್ದು. ಇನ್ನೊಂದ್ ಕಡೆಯಲ್ಲಿ ರೆಸಿಡೆಂಟ್ ವೀಸಾ ಕೂಡ ಪಡೆದುಕೊಂಡಿದ್ರು ರನ್ಯಾ ರಾವ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿವರೆಗೆ ದುಬೈಯಲ್ಲಿ ವಾಸ ಮಾಡಬಹುದು ಎನ್ನುವಂಥದ್ದು ಕೂಡ ಆ ಒಂದು ರೆಸಿಡೆಂಟ್ ಒಂದು ವೀಸಾದ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಸೊ ಇಲ್ಲಿ ಗಮನಿಸಬೇಕಂತ ಹೇಳಿದ್ರೆ ಇದೆಲ್ಲೂ ಕೂಡ ಮೂಲ ಕಾರಣ ಯಾರು ಎನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ಹಾಗಾದ್ರೆ ಈ ಸಿಂಡಿಕೇಟ್ ಅಲ್ಲಿ ಇನ್ನು ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ಒಂದಿಷ್ಟು ಜನ ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ರನ್ಯಾ ರಾವ್ಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ
ದುಬೈನಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆ ಇರಬಹುದು, ಹಾಗೆ ಐಷಾರಾಮಿ ಜೀವನಕ್ಕೆ ಇರಬಹುದು, ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಸದ್ಯ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ರೆ ಪ್ರಕರಣದ ವಿಚಾರಣೆ ಎಲ್ಲಿ ತನಕ ಬಂತು ಅಂತ ಡೀಟೇಲ್ಸ್ ಕೊಡೋದಾದ್ರೆ. ನಿಕೇಶ್, ಈಗಾಗಲೇ ನಟಿ ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಗಳು ನಡೀತಿದೆ. ಒಟ್ಟು 3 ತನಿಖಾ ತಂಡದಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ನಡೆಸಲಾಗ್ತಿದೆ. ಅದರಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ತೀವ್ರ ತನಿಖೆ ನಡೆಸ್ತಿದ್ದಾರೆ. ಯಾಕಂದ್ರೆ ಫಸ್ಟ್ ಈ ಕೇಸನ್ನ ತನಿಖೆಗೆ ಕೈಗೆತ್ತಿಕೊಂಡಿದ್ದು ಅದೇ ಅಧಿಕಾರಿಗಳು. ಈಗಾಗಲೇ ರನ್ಯಾರಾವ್ನನ್ನ ಬಂಧಿಸಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಅವರಿಗೆ ಗೊತ್ತಾಗಿತ್ತು. ಆ ಬೆನ್ನಲ್ಲೇ ಈಗಾಗಲೇ ತರುಣ್ ಎಂಬಾತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆತನೇ ಈ ಒಂದು ಸಿಂಡಿಕೇಟ್ಗೆ ಮೇನ್ ಸದಸ್ಯ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಒಂದಷ್ಟು ಅನುಮಾನಗಳು ಕೂಡ ಮೂಡಿದೆ. ಈಗಾಗಲೇ ರನ್ಯಾರಾವ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಆಕೆಯ ವೀಸಾ ಆಗಿರ್ಬೋದು, ಜೊತೆಗೆ ಆಕೆ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾಳೆ, ಜೊತೆಗೆ ಇಷ್ಟೊಂದು ದೊಡ್ಡದಾಗಿ ಸ್ಮಗ್ಲಿಂಗ್ ನಲ್ಲಿ ಆಕೆ ಭಾಗಿಯಾಗೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ನಡೆಸುವಂತಹ ಹುಚ್ಚಿನಿಂದಾಗಿ ಈಕೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ಗೆ ಕೈ ಹಾಕಿದ್ಲ ಅನ್ನುವಂತ ಅನುಮಾನ ಸದ್ಯಕ್ಕೆ ಮೂಡಿದೆ. ಯಾಕೆಂದ್ರೆ ಈಕೆಗೆ ಸಿನಿಮಾ ರಂಗದಲ್ಲಿ ಮಿಂಚಬೇಕು ಅಂತೇಳಿ ಸಾಕಷ್ಟು ಆಸೆ ಇರುತ್ತೆ. 2 ಸಿನಿಮಾಗಳಲ್ಲಿ ಆಕೆ ನಟಿಸಿರ್ತಾಳೆ. ಒಂದು ಸುದೀಪ್ ಅವರ ಅಭಿನಯದ ಮಾಣಿಕ್ಯ ಸಿನಿಮಾ, ಮತ್ತೆ ಅದಾದ್ಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಪಟಾಕಿ ಸಿನಿಮಾದಲ್ಲಿ ಈಕೆ ಆಕ್ಟ್ ಮಾಡಿರ್ತಾಳೆ. ಆದ್ರೆ ಈ ಒಂದು ಚಾನ್ಸ್ ಅನ್ನ ಅವರ ಅಪ್ಪ ಒಂದು ರೆಫರೆನ್ಸ್ ಇಂದ ಕೊಡಿಸಿರ್ತಾನೆ ಅನ್ನೋದು ಸದ್ಯಕ್ಕಿರುವಂತ ವಿಚಾರ. ಅದಾದ್ಮೇಲೆ ಈಕೆಗೆ ಸಿನಿಮಾ ರಂಗದಲ್ಲಿ ಅಷ್ಟಾಗಿ ಚಾನ್ಸ್ಗಳು ಸಿಗುದಿಲ್ಲ. ಬಿಗ್ ಬಜೆಟ್ ನಲ್ಲಿ ಸಿನಿಮಾಗಳಲ್ಲಿ ನಟಿಸಬೇಕು, ದೊಡ್ಡ ದೊಡ್ಡದಾಗಿ ಸಿನಿಮಾಗಳಲ್ಲಿ ಮಿಂಚಬೇಕು ಅನ್ನುವಂತ ಆಸೆ ಈಕೆಗಿರುತ್ತೆ. ಆದ್ರೆ ಪ್ರೊಡ್ಯೂಸರ್ಗಳು ಕೂಡ ಈಕೆಯನ್ನ ಲೈನ್ ಅಪ್ ಮಾಡ್ತಿರೋದಿಲ್ಲ. ಹೀಗಾಗಿ ಇವರೇ ಒಂದು ಹೂಡಿಕೆ ಮಾಡಿಸೋದಕ್ಕೆ ಅಂತೇಳಿ ಈ ರೀತಿಯಾದಂತಹ ಕೃತ್ಯಕ್ಕೆ ಮುಂದಾಗಿದ್ಲು ಅನ್ನುವಂತ ಒಂದಷ್ಟು ಶಂಕೆಗಳು ಕೂಡ ಮುಂದಾಗಿದೆ. ಜೊತೆಗೆ ಈ ಒಂದು ವಿಚಾರಕ್ಕೆ ತರುಣೇ ಈ ಒಂದು ಸ್ಮಗ್ಲಿಂಗ್ಗೆ ಆಕೆಯನ್ನ ಹೈರ್ ಮಾಡಿದ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳು ಸದ್ಯಕ್ಕೆ ಮೂಡುತ್ತಿದೆ. ಈಗಾಗಲೇ ತರುಣ್ ಎಂಬಾತನನ್ನ ಬಂಧಿಸಿ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ರನ್ಯಾಗೆ ಸಂಬಂಧಪಟ್ಟಂತೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿದಂತ ಸಂದರ್ಭದಲ್ಲಿ, ಜೊತೆಗೆ ಆಕೆಯ ವೀಸಾ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಯುಎಇ ನಲ್ಲಿ ಈಕೆ ರೆಸಿಡೆನ್ಸಿ ವೀಸಾನ ಪಡೆದಿದ್ಲು ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಆ ಒಂದು ವೀಸಾ ಪಡೆಯೋದಕ್ಕೆ ಈಕೆ ಲಕ್ಷ ಹಣವನ್ನ ಕೊಟ್ಟಿದ್ಲು ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈಕೆ ಇನ್ಕಮ್ ಆಗಿರ್ಬೋದು, ಜೊತೆಗೆ ಈಕೆ ಓಪನ್ ಮಾಡಿದಂತ ಕಚೇರಿ 2 ತಿಂಗಳಲ್ಲಿ ಕೂಡ ಕ್ಲೋಸ್ ಮಾಡಿದ್ಲು. ಯಾಕೆ ಕ್ಲೋಸ್ ಮಾಡಿದ್ಲು, ಅದರಲ್ಲಿ ಲಾಸ್ ಅಂತೇಳಿ ಈಕೆ ಕ್ಲೋಸ್ ಮಾಡಿದ್ಲು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಈ ಎಲ್ಲಾ ವಿಚಾರಗಳು ಅಂದ್ರೆ ಹೊಸ ಕಂಪನಿಯನ್ನ ಆಕೆ ಓಪನ್ ಮಾಡ್ತಾಳೆ. 1 ವರ್ಷದಲ್ಲೇ ಆಕೆಗೆ 12 ಎಕರೆ ಜಮೀನು ಕೂಡ ಮಂಜೂರಾಗುತ್ತೆ. ಅದಾದ್ಮೇಲೆ ಈಕೆ ದುಬೈ ಪ್ರಯಾಣ ಬೆಳೆಸ್ತಾಳೆ. ಜೊತೆಗೆ ಲಾಸ್ ಅಂತೇಳಿ ಆ ಕಂಪನಿಯನ್ನ ಮುಚ್ತಾಳೆ. ಯಾವಾಗ ಆಕೆ ಲಾಸ್ ಅಂತೇಳಿ ಆ ಒಂದು ಕಂಪನಿ ಮುಚ್ತಾಳೆ, ಆ ಸಂದರ್ಭದಲ್ಲಿ ಈಕೆ ದುಬೈ ಜೊತೆ ಕಾಂಟ್ಯಾಕ್ಟ್ ಹೊಂದಿದ್ಲು ಅನ್ನುವಂಥದ್ದು ಸದ್ಯಕ್ಕಿರುವಂತ ಅನುಮಾನ. ಹೀಗಾಗಿ ಈ 2-3 ವರ್ಷಗಳಲ್ಲಿ ಆಗಿರುವಂತಹ ಒಂದಷ್ಟು ಬೆಳವಣಿಗೆಗಳು, ಇತ್ತೀಚೆಗೆ ಆಕೆ ಸುಮಾರು 27 ಬಾರಿ ದುಬೈಗೆ ಹೋಗಿ ಬಂದಿರೋದು, ಎಲ್ಲ ಒಂದ್ ಕಡೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಎಲ್ಲಾ ರೀತಿಯ ಕನೆಕ್ಟ್ ಗಳು ಇರುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ತರುಣನ್ನ ಬಂಧಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ರನ್ಯಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಗಳನ್ನು ಕೂಡ ಕಲೆ ಹಾಕುವಂತ